ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಬಿ ಎಸ್ ನರ್ಸಿಂಗ್, ಜೆ ಎನ್ ಎಮ್ ನರ್ಸಿಂಗ್ ಆ್ಯಂಡ್ ಎಮ್ ಎಸ್ ನರ್ಸಿಂಗ್ ಇವರು ಎಲ್ಲರೂ ಕೂಡ ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ನಿನ್ನೆ ಯಾವುದೇ ರೀತಿ ಅಪ್ಡೇಟ್, ಜಸ್ಟ್ ಒಂದು ಅಪ್ಡೇಟ್ ಇತ್ತು. ಅದು ಏನಪ್ಪ ಅಂದರೆ ಜೆ ಎನ್ ಎಮ್ ನರ್ಸಿಂಗ್ ಸ್ಟೂಡೆಂಟ್ಗೆ ಅಂತಂದರೆ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಅಂತಂದು ವಿಡಿಯೋ ಮಾಡಿದ್ದಲ್ಲ. ಜಸ್ಟ್ ವಾಟ್ಸಪ್ ಚಾನಲಲ್ಲಿ ಮೆಸೇಜ್ ಹಾಕಿದ್ದೆ, ನೋಡ್ಕೊಂಡಿರ್ತಾರೆ, ಎಲ್ಲರೂ ಕೂಡ ಗೊತ್ತಾಗಿರ್ತದೆ. ಸೊ ಮೊದಲನೇ ಅಪ್ಡೇಟ್ ಅಷ್ಟೇ. ಏನಪ್ಪ ಅಂತಂದರೆ ಗುಡ್ ನ್ಯೂಸ್ ಅಂತಂದರೆ ಜಿ ಎನ್ ಎಮ್ ನರ್ಸಿಂಗ್ ಸ್ಟೂಡೆಂಟ್ಗೆ ಏನಪ್ಪ ಆಗಿದೆ, ಈಗಾಗಲೇ ಇವ್ಯಾಲ್ಯೂಯೇಷನ್ ನೀವು ಬರೆದಿರ್ತಕ್ಕಂಥ ಥಿಯರಿ ಪೇಪರ್ಸ್ಗಳೇನಿದಾವೆ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಅಂದರೆ ಆನ್ಸರ್ ಚೆಕ್ ಮಾಡ್ತಾಯಿದ್ದಾರೆ. ಸೊ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಪಾಸ್ ಆಗ್ತಾರೆ, ವರಿ ಬೇಡ. ಓಕೆ, ನೆಕ್ಸ್ಟ್ ಬರೋಣ, ಜೆ ಎನ್ ಎಮ್ ನರ್ಸಿಂಗ್ ಬಿಡೋಣ. ಈಗ ಎಮ್ ಎಸ್ ನರ್ಸಿಂಗ್ ಸ್ಟೂಡೆಂಟು ಆ್ಯಂಡ್ ಅದ್ರ ಜೊತೆಗೆ ಎಮ್ ಎಸ್ ನರ್ಸಿಂಗ್ ಜೊತೆಗೆ ಇನ್ಕ್ಲೂಡಿಂಗ್ ಬಿ ಎಸ್ ನರ್ಸಿಂಗು ಇವ್ರದ್ದು ಕೂಡ. ಓಕೆ, ಬಿ ಎಸ್ ನರ್ಸಿಂಗ್, ಎಮ್ ಎಸ್ ನರ್ಸಿಂಗ್. ಸೊ ಆ್ಯಂಡ್ ಇದರಲ್ಲಿ ಬಿ ಎಸ್ ನರ್ಸಿಂಗಲ್ಲಿ ಇನ್ನೂ ಕೂಡ ಸೆಮ್ ಅವ್ರದ್ದು ಕೂಡ ಒಂದು ಸ್ವಲ್ಪ, ಎಲ್ಲರೂ ಸೆಮ್ ಅಲ್ಲ. ಸೊ ಕೆಲವೊಂದಿಷ್ಟು ಸೆಮ್ಗಳದ್ದು ಇನ್ನೂ ಕೂಡ ಏನಿದೆ, ಇನ್ನೂ ಕೂಡ ಪೇಪರ್ ಚೆಕಿಂಗ್ ನಡೀತದೆ. ಓಕೆ, ಅಂದರೆ ಇನ್ನೂ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತದೆ. ಇನ್ನೂ 1 or 2 ಡೇಸಲ್ಲಿ ಸೆಮ್ದವ್ರದ್ದು ಕಂಪ್ಲೀಟ್ ಆಗ್ತದೆ. ಓಕೆ, ಈ ಗುಡ್ ನ್ಯೂಸ್ ಅಂತಂದರೆ ನಿಮಗೆ ಎಮ್ ಎಸ್ ನರ್ಸಿಂಗ್ದವ್ರದ್ದು ಆ್ಯಂಡ್ ಎಮ್ ಎಸ್ ನರ್ಸಿಂಗ್ದು ಅಂತೂ ನಿಮ್ದು ಏನಪ್ಪ ಆಗಿದೆ ಅಂತಂದರೆ, ಒಂದು ಹೇಳ್ತೀನಿ ನೋಡಿ. ಈಗ ಪಿನ್ ಮಾಡೋ ಪ್ರೊಸೆಸ್ ಅಂತ ಅಂತೀವಿ. ವಾಟ್ ಈಸ್ ಪಿನ್ ಮಾಡೋ ಪ್ರೊಸೆಸ್ ಅಂತಂದರೆ, ಈಗ ನೀವು ನಾಳೆ ಏನು ಮಾಡ್ತೀರಾ, ಇದೇ ಒಂದು ವೆಬ್ಸೈಟಲ್ಲಿ ಬರ್ತೀರಾ, ಏನು ಮಾಡ್ತೀರಾ, ಒಂದು ರಿಜಿಸ್ಟರ್ ನಂಬರ್ ಹಾಕ್ತೀರಾ ಆ್ಯಂಡ್ ಸೆಲೆಕ್ಟ್ ನಿಮ್ಮ ಇಯರ್ ಎಲ್ಲನೂ ಕೂಡ ಕೇಳ್ತದೆ. ಹಾಕ್ಕೊಂಡು ವ್ಯೂ ಮೇಲೆ ಕೊಟ್ಟಾಗ ಒಂದು ಏನೋ ಶೋ ಆಗುತ್ತೆ, ಒಂದು ನಿಮ್ಮ ರಿಸಲ್ಟ್ ಶೀಟ್ ಎಲ್ಲನೂ ಕೂಡ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿರಾ ಏನು ಎಲ್ಲನೂ ಕೂಡ ಶೋ ಆಗುತ್ತೆ. ನಿಮ್ಮ ಕೊನೆಗೆ ಫೇಲ್ ಆರ್ ಪಾಸ್ ಎಲ್ಲನೂ ಕೂಡ ಬಂದಿರ್ತದೆ. ಈ ಒಂದು ಶೀಟ್ ಏನಿದೆ ಇದನ್ನು ವ್ಯೂ ಅಂತ ಕೊಟ್ಟಾದಮೇಲೆ, ಯಾವಾಗ ಈ ವ್ಯೂ ಅಂತ ಕೊಟ್ಟಾದಮೇಲೆ ಅದು ಶೋ ಆಗಬೇಕು. ಸೊ ಅದನ್ನು ಹೆಂಗೆ ಮಾಡ್ತಾರೆ, ಅದು ಎಲ್ಲಿಂದ ಬಂತದು, ಅದಕ್ಕೆ ಈ ಮಾಡೋ ಪ್ರೊಸೆಸ್ಗೆ ಪಿನ್ ಪ್ರೊಸೆಸ್ ಇದೆ. ಯಾವಾಗ ನೀವು ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಡನ್ನಾಗಿ ಏನಾಗುತ್ತೆ, ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ. ಆ ಒಂದು ಶೀಟ್ ಮಾಡಿರ್ತಾರೆ ಈ ಒಂದು ಪ್ರೊಸೆಸ್ಗೆ ಪಿನ್ ಮಾಡೋ ಪ್ರೊಸೆಸ್ ಅಂತ ಕರಿತೀವಿ ನಾವು. ಇದನ್ನು ಯಾರಿಗೆ ಎಮ್ ಎಸ್ ನರ್ಸಿಂಗ್ ಆವಾಗಲೇ ಕಂಪ್ಲೀಟಾಗಿ ಮುಗಿದಿದೆ. ಓಕೆ, ರಿಸಲ್ಟ್ ಪಬ್ಲಿಷ್ ಮಾಡಬೇಕು. ಯಾಕೆ ಡಿಲೇ ಮಾಡ್ತಾರೆ ಅಂತ ಇದುವರೆಗೂ ಕೂಡ ಗೊತ್ತಿಲ್ಲ. ಬಟ್ ಎನಿ ಟೈಮ್ ರೆಡಿ ಇರ್ರಿ, ಇವತ್ತೇ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ. ಯಾರಿಗೆ ಎಮ್ ಎಸ್ ಇದ್ದವ್ರಿಗೆ ರೆಡಿ ಇರ್ರಿ. ಓಕೆ, ಇವತ್ತಿಂದ ಸ್ಟಾರ್ಟ್ ಯಾವಾಗ ಬೇಕಾದ್ರೂ ಬರ್ಬೋದು. ಬಿ ಎಸ್ ನರ್ಸಿಂಗ್ದವ್ರಿಗೆ 4th ಇಯರ್ದು ಪಿನ್ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ನಾನು ಹೇಳ್ತಿರೋದು ಬಿ ಎಸ್ ನರ್ಸಿಂಗ್ದವ್ರಿಗೆ ಫೈನಲ್ ಇಯರ್ ಪಿನ್ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅಂತಂದರೆ ಈ ಥರ ಎಲ್ಲ ಭಾಳ ಸ್ಟೂಡೆಂಟ್ ಇರ್ತಾರೆ, ಇವನ್ ಕೆಲವೊಂದಿಷ್ಟು ಸಪ್ಲಿಮೆಂಟ್ರಿ ಕೂಡ ಇರ್ತಾರೆ ಸ್ಟೂಡೆಂಟು. ನಿಮ್ಮದು ಪಿನ್ ಮಾಡೋ ಪ್ರೊಸೆಸ್ ನಡೀತಾ ಇದೆ ಅಂತಂದರೆ ಸ್ವಲ್ಪ ಟೈಮ್ ತೊಗೊಳ್ತದೆ. ನಮ್ಗೆ ಗೊತ್ತಿದೆ, ನಮ್ಮ ಯೂನಿವರ್ಸಿಟಿ ಅವ್ರು ಇನ್ ಕೇಸ್ ಪಿನ್ ಮಾಡೋ ಪ್ರೊಸೆಸ್ ತೊಗೊಂಡು ಎಮರ್ಜೆನ್ಸಿ ಥರ ಏನು ಮಾಡ್ತಾರೆ ಅಂತಂದರೆ, ತಮ್ಮಲ್ಲಿ ತಾವೇನು ಮಾಡ್ಬೋದು ಅಂದರೆ ಒನ್ ಟೈಮ್ ಟ್ರಯಲ್ ಥರ, ಯಾರಿಗಂದರೆ ಇದು ಡೈರೆಕ್ಟ್ ವೆಬ್ಸೈಟಲ್ಲಿ ಹೋಸ್ಟ್ ಮಾಡಲ್ಲ, ಸಪ್ರೇಟ್ ತಾವು ನೋಡ್ಕೊಂಡು ಟ್ರಯಲ್ ನೋಡ್ಕೊಂಡು ಮಾಡ್ತಾರೆ. ಬಟ್ ನಮ್ಮ ಯೂನಿವರ್ಸಿಟಿ ಯಾವುದೇ ರೀತಿಯಾಗಿ ಅಷ್ಟೊಂದು ಅವಶ್ಯಕತೆ ಇಲ್ಲ, ಯಾಕಂದರೆ ಟ್ರಯಲ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಗಾಳಿ ಸಿಕ್ಕಾಪಟ್ಟೆ ರಿಸಲ್ಟ್ಗಳನ್ನ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದೆ. ನಮ್ಮ ಬಿ ಎಸ್ ನರ್ಸಿಂಗ್ ಒಂದಲ್ಲ, ಭಾಳಷ್ಟು ಮಾಡಿರ್ತಾರೆ. ಸೊ ಸರ್ವರ್ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಬಂದೇ ಬರ್ತದೆ, ಮಿಡ್ ನೈಟ್ವರೆಗೂ ಹೋಗುತ್ತೆ. ಬಟ್ ಮಾರ್ನಿಂಗ್ ಅನ್ನೋಟಿಗೆ ಕ್ಲಿಯರ್ ಆಗುತ್ತೆ ಅದು. ಯಾಕಂದರೆ ಸಾಕಷ್ಟು ಸ್ಟೂಡೆಂಟು, ಅಂದರೆ ಈ ಸಾವಿರಾರು ಸ್ಟೂಡೆಂಟ್ ಎಟ್ ಎ ಟೈಮ್ ವೆಬ್ಸೈಟ್ ವಿಸಿಟ್ ಕೊಟ್ಟಾಗ ಅದು ಆಗುತ್ತೆ. ಸೊ ಎನಿವೆ, ಈ ಸರ್ತಿ ಒಳ್ಳೆ ಸರ್ವರ್ ಇಟ್ಕೊಂಡು ಬಿಡಲಿ. ಸಾಯಂಕಾಲದ ಮೇಲೇ ಬಿಡೋದು, ಯಾವುದು ಇವತ್ತೇ ಬಿಡ್ತಾರೆ ಅಂತ ಹೇಳ್ತಿಲ್ಲ ನಾನು. ಪಿನ್ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಬಿ ಎಸ್ ನರ್ಸಿಂಗ್ದವ್ರದ್ದು ಕೂಡ. ಎಮ್ ಎಸ್ ನರ್ಸಿಂಗ್ ಮುಗಿದಿದೆ, ಬಟ್ ರಿಸಲ್ಟ್ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ, ಆ್ಯಂಡ್ ಜೆ ಎನ್ ಎಮ್ ನರ್ಸಿಂಗ್ದವರು ಕೂಡ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಸೊ ಇವ್ಯಾಲ್ಯೂಯೇಷನ್ ಇನ್ನೂ ಸ್ವಲ್ಪ ದಿನ ನಡೀತದೆ, ನಿಮ್ದು ಇನ್ನೂ ಕೂಡ ನಡೀತದೆ. ಅದಾದ ತಕ್ಷಣ ಯಾವಾಗ ಎಮ್ ಎಸ್ ನರ್ಸಿಂಗ್ ರಿಸಲ್ಟ್ ಬರ್ತದೋ, ಎಮ್ ಎಸ್ ನರ್ಸಿಂಗ್ ಬಂದಾದ ತಕ್ಷಣ ಮೇ ಬಿ 4th ಇಯರ್ದು ಬಿ ಎಸ್ ನರ್ಸಿಂಗ್ ಬಿಡ್ಬೋದು. ಅದಾದ ನಂತರ ಸೆಮಿಸ್ಟರ್ ಬಿಡ್ಬೋದು. ಓಕೆ, ಅಂದರೆ ಎಲ್ಲನೂ ಆದಮೇಲೆ ಜೆ ಎನ್ ಎಮ್ದು ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿತ್ತಂದರೆ ನಿಮ್ಮದು ಕೂಡ ಪಿನ್ ಮಾಡೋ ಪ್ರೊಸೆಸ್ ಮಾಡಿ ನಿಮ್ಮದು ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸ್ವಲ್ಪ ಟೈಮ್ ತೊಗೊಳ್ತದೆ. ಓಕೆ, ಅಂದರೆ ರಜೆಗಳಿದ್ವಲ್ಲ ಎಷ್ಟು ದಿನ ಕೂಡ ಗೊತ್ತಿದೆ ನಿಮಗೆ. ಸೊ ಇವತ್ತು ಸ್ಟಾರ್ಟ್ ಆಗ್ತದೆ ಯಥಾ ಪ್ರಕಾರ. ಯೂನಿವರ್ಸಿಟಿನೂ ಕೂಡ ಆನ್ ಆಗ್ತದೆ, ಲಾಗಿನ್ ಕೊಡ್ತಾರೆ, ಎಲ್ಲನೂ ಕೂಡ ಆನ್ಲೈನಲ್ಲಿ ಚೆಕ್ಔಟ್ ನಡೀತದೆ. ಓಕೆ, ಸೊ ಕೆಲವೊಂದಿಷ್ಟು ಏನಾದರೂ ನಿಮ್ಗೆ ಡೌಟ್ಸ್ ಇತ್ತಂದರೆ ಯಾವ ರೀತಿ ಚೆಕ್ಔಟ್ ಆಗುತ್ತೆ ನಿಮ್ಮ ಪೇಪರ್ಸ್ಗಳು, ಓಕೆ, ಯಾವ ರೀತಿ ನಿಮ್ಮ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಆಗಿರ್ಬೋದು, ಓಕೆ, ಇವ್ಯಾಲ್ಯೂಯೇಷನ್ ಯಾವ ರೀತಿ ಇದೆ ನಡೆದಿದೆ ಅಂತ ಬೇಕಾದ್ರೆ ಅಂದರೆ ಇವ್ಯಾಲ್ಯೂಯೇಷನ್ ಯಾವ ರೀತಿ ನಡೆದಿದೆ ತಿಳ್ಕೊಳಕ್ಕಂತ ನಾ ಕೆಲವೊಂದಿಷ್ಟು ಒಬ್ರಿಗೆ ಇಬ್ಬರಿಗೆ ತಿಳ್ಕೊಬೋದು. ಓವರಾಲ್ ಕರ್ನಾಟಕದಲ್ಲಿ ಭಾಳಷ್ಟು ಲೆಕ್ಚರರ್ಸ್ ಇರ್ತಾರೆ. ಓಕೆ, ಆಲ್ಮೋಸ್ಟ್ ಏನಕ್ಕಪ್ಪ ಅಂತಂದರೆ ಒಂದು ಇಂಟ್ ಕೊಡೋದೆ ನಿಮಗೆ 4th ಇಯರ್ ಯಾರಿದ್ರೆ, ಈ ಜಸ್ಟ್ 4th ಇಯರ್ ಎಕ್ಸಾಮ್ ಬರೆದಿದ್ರೆ ನಿಮಗೆ ಆಲ್ಮೋಸ್ಟ್ ಏನು ಮಾಡ್ತಾರೆ, ಫ್ರೀಯಾಗಿ ಚೆಕ್ಔಟ್ ಮಾಡಿರ್ತಾರೆ. ಅಂದರೆ ಈಸಿ ಚೆಕ್ಔಟ್ ಮಾಡಿರ್ತಾರೆ. ಯಾಕಂದರೆ ನಿಮ್ಮದು ಆ್ಯನ್ಯುವಲ್ ಬ್ಯಾಚು, ಲಾಸ್ಟ್ ಬ್ಯಾಚು, ಲಕ್ಕಿ ಬ್ಯಾಚ್ ಅಂತ ಕರಿಬೋದು. ಏನು ಮಾಡ್ತಾರೆ ಅಂತ ಆಲ್ಮೋಸ್ಟ್ ನಿಮ್ಮನ್ನ ಔಟ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಜಸ್ಟ್ ಪೇಜಸ್ಗಳನ್ನ ತುಂಬಿಸಿ ಏನೆಲ್ಲ ಸ್ವಲ್ಪ ಬರೆದು ಬಂದಿದ್ರು ನಿಮಗೆಲ್ಲನೂ ಕೂಡ ಪಾಸ್ ಮಾಡಲಿಕ್ಕೆ ನೋಡ್ತಾರೆ ಹೊರತು ನಿಮ್ಮನ್ನ ಯಾವುದೇ ರೀತಿ ಫೇಲ್ ಮಾಡ್ಲಿಕ್ಕೆ ನೋಡೋಲ್ಲ. ಸ್ವಲ್ಪ ಹಿಡ್ಕೊಳ್ಳೋದು ಯಾರನ್ನ ಅಂತಂದರೆ ಸೆಮಿಸ್ಟರ್ ಸ್ಟೂಡೆಂಟು. ಅದರಲ್ಲೂ ಕೂಡ ಯಾರನ್ನ ಹಿಡ್ಕೊತಾರಂತಲೂ ಕೂಡ ಹೇಳ್ತೀನಿ ನೋಡಿ. ಎಸ್ಪೆಷಲಿ ಯಾರನ್ನ ಹಿಡ್ಕೊತಾರೆ ಅಂತಂದರೆ 5th ಸೆಮ್ ಹಿಡ್ಕೊತಾರೆ. ಆ್ಯಂಡ್ ಈಗ ಎಂಡಿಗೆ ಬಂದಾಗೆ 6th ಸೆಮ್ನೂ ಹಿಡ್ಕೊತಾರೆ. 5th ಸೆಮ್ 6th ಸೆಮ್ ಯಾಕೆ ಹಿಡ್ಕೊತಾರೆ ಅಂತಲೂ ಕೂಡ ಈ 5th ಸೆಮ್ದು ಸ್ವಲ್ಪ ತಕರಾರಿದೆ ಯೂನಿವರ್ಸಿಟಿ, ನಿಮ್ಗೆ ಗೊತ್ತಿದೆ.
ಆ್ಯಂಡ್ 6th ಸೆಮ್ ಕೂಡ ಒಂದು ರೀತಿ ನಿಮ್ದು ಯಾವ ರೀತಿ ಆಗಿಬಿಡುತ್ತೆ ಅಂದರೆ ಎಲ್ಲರೂ ಕೂಡ ಒಬ್ಬರೇ, ನೀವು ಎಲ್ಲರೂ ಕೂಡ ಒಂದೇ, ಸ್ವಲ್ಪ ಎಕ್ಸ್ಪೆರಿಮೆಂಟ್ ಬ್ಯಾಚ್ ಥರ ಆಗಿಬಿಟ್ಟಿರ. ಸೊ ಬರ್ತಾ ನೆಕ್ಸ್ಟ್ ಬ್ಯಾಚವ್ರಿಗೆ ಒಂದು ನಾರ್ಮಲ್ ಆಗುತ್ತೆ. ಬಟ್ ಇವಾಗ ಓದ್ತೈತಿ ಅಂದ್ರೆ ಗೊತ್ತಿದೆ, ಫಸ್ಟ್ ಸೆಮ್ಮು ಸ್ವಲ್ಪ ಕಷ್ಟನೇ ಇತ್ತು, ಪೇಪರ್ಸು ಭಾಳಷ್ಟು ಫೇಲ್ ಆಗಿದ್ರಿ. ಸೊ ಸೆಕೆಂಡ್ ಸೆಮ್ ಅದಕ್ಕೋಸ್ಕರ ಈಸಿ ಬಂದಿದೆ. ಸೆಕೆಂಡ್ ಸೆಮ್ದು ಕೂಡ ಎಷ್ಟು ಸಮಸ್ಯೆ ಇಲ್ಲ. 4th ಸೆಮ್ಮು ಕೂಡ ನಿಮಗೆ ಅಷ್ಟೇನು ಸಮಸ್ಯೆ ಟಫ್ ಆಗಿ ಕೂಡ ಬಂದಿಲ್ಲ. ಆ್ಯಕ್ಚುಲಿ ಯಾವುದು ಕೂಡ ಫೇವ್ರೇಟ್ ಟಫ್ ಆಗಿ ಬಂದೇ ಇಲ್ಲ. ಬಟ್ ಚೆಕ್ಔಟ್ ಮಾಡುವಾಗ ಸ್ವಲ್ಪ ಹಿಡ್ಕೊಳ್ಳೋದೆ. ಸೊ ನಾ ಜಸ್ಟ್ ಹಂಗೆ ಪರ್ಸೆಪ್ಷನ್ ಮೇಲೆ ಹೇಳ್ತಾ ಇದ್ದೀನಿ, ಈ ಥರ ಆಗಬೇಕಂತ ಹೇಳ್ತಿಲ್ಲ. 5th ಸೆಮ್ ಅವ್ರನ್ನ ಸ್ವಲ್ಪ 6th ಸೆಮ್ ಅವ್ರನ್ನ ಸ್ವಲ್ಪ ಹಿಡ್ಕೊತಾರೆ. ಬಿಟ್ಟರೆ ರಿಮೈನಿಂಗ್ ಎಲ್ಲ ಸ್ಟೂಡೆಂಟ್ ಪಾಸ್ ಮಾಡ್ಲಿಕ್ಕೆ ನೋಡ್ತಾರೆ. ಅದರಲ್ಲೂ ಲೂಸ್ ಅಂತಂದರೆ 4th ಇಯರ್ ಯಾರು ಮುಗಿಸ್ಕೊಂಡಿದ್ದಾರೋ, ಜಸ್ಟ್ ಎಕ್ಸಾಮ್ ಬರೆದಿದ್ದಾರೋ, ನಿಮ್ಮನ್ನು ಮಾತ್ರ ಆಲ್ಮೋಸ್ಟ್ ಪಾಸ್ ಮಾಡ್ಲಿಕ್ಕೆ ನೋಡ್ತಾರೆ. ಬರೆದಿರ್ಬೇಕಾ, ಮತ್ತು ಏನು ಬರದೇ ಪಾಸ್ ಮಾಡ್ತೀನಿ ಅಂದರೆ ಏನು ಮಾಡ್ಲಿಕ್ಕೆ ಬರಲ್ಲ. ಓಕೆ, ಇದಿಷ್ಟು ಏನೇನು ಹೇಳಿದೆ. GNM ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. MS ನರ್ಸಿಂಗ್ ಪಿನ್ ನಾಳೆ ಮುಗಿದಿದೆ. ರಿಸಲ್ಟ್ ಎನಿ ಟೈಮ್ ಅನೌನ್ಸ್ ಮಾಡ್ಬೋದು ಈವ್ನಿಂಗ್ ಮೇಲೆ. ಇವತ್ತು ಈವ್ನಿಂಗ್ ಆಗಿರ್ಬೋದು, ನಾಳೆ ಆಗಿರ್ಬೋದು, ಬರ್ತದೆ. ಇನ್ನೂ ಸ್ವಲ್ಪ ದಿನದಲ್ಲೇ ಬಂದುಬಿಡ್ತದೆ. BS ನರ್ಸಿಂಗ್ ಪಿನ್ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಮುಗಿದ್ರೂ ಇವತ್ತು ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಆಗೋದು ಡೌಟ್ ಇರ್ತದೆ. ನಮ್ಮ ಯೂನಿವರ್ಸಿಟಿ ಹೆಂಗೆ ಗೊತ್ತಾ, ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಎಕ್ಸ್ಪೆಕ್ಟೆಡ್ ಮಾಡಲಿಕ್ಕೆ ಬರೋಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗ್ತದೆ ಎಲ್ಲನೂ ಕೂಡ. ಓಕೆ, ಆ್ಯಂಡ್ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಎಲ್ಲರೂ ಕೂಡ. ಆ್ಯಂಡ್ ಪದೇ ನನಗೆ ಸಾಕಾಗಿದೆ. ಯಾಕಂದರೆ ಒಬ್ಬರಿಗೆ ಆನ್ಸರ್ ಮಾಡಿದರೆ ಓಕೆ, ಒಬ್ಬರು ಒಂದು 10 ಮೆಂಬರಿಗೆ ಮಾಡ್ತೀನಿ, 100 ಮೆಂಬರ್, ಸಾವಿರಾರಿಗೆ ಬಂದಿರುತ್ತೆ. ಎಲ್ಲರೂ ಕೂಡ ಆಗಲ್ಲ ಅನ್ನೋಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ಹಾಕಿರ್ತೀನಿ. ಇದ್ರ ಮೇಲೆ ಬಿಟ್ಟರೆ ನನಗೆ ತುಂಬ ಖುಷಿ ಪಡ್ತೀನಿ. ಯಾಕಂದರೆ ನನಗೂ ಕೂಡ ಬೇರೆ ಕೆಲಸ ಇದೆ, ಆಯಿತಾ. ಸೊ ರಿಸಲ್ಟ್ ಅಪ್ಡೇಟ್ ಬಂದರೆ ತಿಳಿಸ್ತೀನಿ, ವರಿ ಬೇಡ. ಥ್ಯಾಂಕ್ ಯು.